Welcome to my YouTube channel. ಯಾರೆಲ್ಲ ನನ್ನ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಇನ್ ಕೇಸ್ ನೀವು ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವೆಲ್ಕಮ್ ಬ್ಯಾಕ್. ವಿಡಿಯೋನಲ್ಲಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಹೇಗೆ ಆಚರಿಸ್ತಾ ಇದೀವಿ ಅಂತ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮನೆಯವರೆಲ್ಲ ಇನ್ನೇನು ಉಡಿ ತುಂಬಿಸ್ಕೊಳ್ಳೋಕೆ ಬರ್ತಾರೆ, ಸೊ ನಾವು ಬೇಗನೆ ಕ್ವಿಕ್ ಆಗಿ ರೆಡಿ ಆಗ್ಬಿಡೋಣ. ನಾನಿಲ್ಲಿ ನನ್ನ ಸ್ಕಿನ್ ನ ಆಲ್ರೆಡಿ ಐಸ್ ಕ್ಯೂಬ್ಸ್ ಇಂದ ಮಸಾಜ್ ಮಾಡ್ಕೊಂಡು ಪ್ರೆಪ್ ಮಾಡಿದೀನಿ. ಸೊ ಡೈರೆಕ್ಟ್ಲಿ ಇವಾಗ ಮಾಯಿಶ್ಚರೈಸರ್ಗೆ ನಾನಿವಾಗ ಇಲ್ಲಿ ನ್ಯೂಟ್ರಿಡರ್ಮಾ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಮನೆಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ ಅರೌಂಡ್ ಒಂದು 10 ಇಯರ್ಸ್ ಆಯಿತು. 2013 ನವೆಂಬರ್ ಅಲ್ಲಮ್ಮ, 2013 ನವೆಂಬರ್ ಅಲ್ಲಿ ಈ ಹೊಸ ಮನೆಗೆ ಶಿಫ್ಟ್ ಆಗಿದ್ದು. ಅವಾಗಿಂದ ನಾವು ಈ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ಕೊಂಡು ಬರ್ತಾ ಇದೀವಿ. ಇಫ್ ಇನ್ ಕೇಸ್ ನನಗೆ ಏನಾದರೂ ಹಳೆ ಫೋಟೋಸ್ ಎಲ್ಲ ಸಿಕ್ಕರೆ ನಾನು ಅದನ್ನ ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನೀಗ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ 2 ಫಿಂಗರ್ ರೂಲ್. ಸ್ಕಿನ್ ನ ಪ್ರೆಪ್ ಮಾಡ್ಬೇಕಾದ್ರೆ ಲಿಪ್ ಬಾಮ್ ನ ಯೂಸ್ ಮಾಡ್ತೀನಿ. ಬಿಕಾಸ್ ಆಮೇಲೆ ಲಿಪ್ಸ್ಟಿಕ್ ಹಾಕ್ಬೇಕಾದ್ರೆ ಲಿಪ್ಸ್ ಸ್ವಲ್ಪ ಡ್ರೈ ಅನ್ಸುತ್ತೆ. ಸೊ ಇವಾಗಲೇ ಸ್ವಲ್ಪ ಲಿಪ್ ಬಾಮ್ ಹಾಕೋದ್ರಿಂದ ಅವಾಗ ಲಿಪ್ಸ್ಟಿಕ್ ಹಾಕಕ್ಕೆ ಈಸಿ ಆಗುತ್ತೆ. ಇತ್ತೀಚೆಗೆ ನೀವೆಲ್ಲ ಇಂಟರ್ನೆಟ್ ಅಲ್ಲಿ ನೋಡಿರ್ತೀರ. ನಾನು ಕೂಡ ಸುಮಾರು ಸಲ ನೋಡಿದ್ದೀನಿ. ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮ್ ಹಾಗೆ 3-in-1 ಫೌಂಡೇಶನ್. ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯೂಶುವಲ್ ಆಗಿದ್ರೆ ನಾನು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕಿ ಅಲ್ಲಿಗೆ ಮುಗಿಸ್ತಾ ಇದ್ದೆ. ಈ ಸಲ ಇದನ್ನೇನೋ ಒಂಥರ ಟ್ರೈ ಮಾಡೋಣ ಅಂತ ಅನಿಸ್ತು. ಸ್ಟ್ರೋಕ್ ಕ್ರೀಮ್ ನ ಆರ್ಡರ್ ಮಾಡಿದ್ದೆ, ಬಟ್ ಅದ್ರ ಜೊತೆಗೆ ಅವರು 3-in-1 ಫೌಂಡೇಶನ್ ನ ಫ್ರೀ ಕೊಟ್ಟಿದ್ದಾರೆ. ಜಸ್ಟ್ ಇಷ್ಟೇ ಒಂದು ಚಿಕ್ಕ ಪ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಇದನ್ನ ಯೂಸ್ ಮಾಡಿ ಇನ್ ಕೇಸ್ ನನಗೆ ವರ್ಕ್ ಆಯ್ತು ಅಂದ್ರೆ ಆಮೇಲೆ ಮತ್ತೆ ಪರ್ಚೇಸ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ನನಗೆ ಒಂದು ಸ್ಮಾಲ್ ಸಜೆಷನ್ ಬೇಕಾಗಿತ್ತು. ಬಿಕಾಸ್ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಈ ತರ ಕ್ಯಾಮ್ರಾ ಮುಂದೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಇನ್ ಕೆಲವೊಂದು ವಿಡಿಯೋನಲ್ಲಿ ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ. ಸೊ ಮೇ ಬಿ ಇದು ನನ್ನ ಸೆಕೆಂಡ್ ಟೈಮ್ ಅಂತ ಅನ್ಸುತ್ತೆ. ಸ್ಯಾರಿ ಡಿಸೈನ್ ಬ್ಲೌಸ್ ಡಿಸೈನ್ ತೋರಿಸ್ಬೇಕಾದ್ರೆ ಈ ತರ ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಬಿಟ್ರೆ ಮತ್ತೆ ಇವಾಗೆ ಅನ್ಸುತ್ತೆ ಮಾತಾಡ್ತಾ ಇರೋದು. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂದ್ರೆ ನಾನು ಹಿಂದೆ ವಾಯ್ಸ್ ಓವರ್ ಕೊಟ್ರೆ ಓಕೆನಾ ಅಥವಾ ಈ ತರ ಡೈರೆಕ್ಟ್ ಆಗಿ ಕ್ಯಾಮ್ರಾ ಮುಂದೆ ಮಾತಾಡೋದು ಓಕೆನಾ ಅಂತಂದೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಏನಾದರೂ ನಾನು ಇಂಪ್ರೂವೈಸ್ ಮಾಡ್ಕೋಬೇಕು ಅಂತಂದೇಳಂದ್ರೆ. ನಮ್ಮ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಒಂದು ಐಲೈನರ್, ಲಿಪ್ಸ್ಟಿಕ್ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ರೆಡಿ ಆಗ್ತೀನಿ. ನಾನಿಲ್ಲಿ ಇದಿಷ್ಟು ರೆಡಿ ಆಗೋ ಅಷ್ಟರಲ್ಲಿ ನೀವು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತಂದೇಳಿ ನೋಡ್ಕೊಂಡು ಬನ್ನಿ. ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲಾನು ನಾವು ಶಾಪಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲಾನು ಶಾಪ್ ಮಾಡಾಗಿದೆ. ಈಗ ಜಸ್ಟ್ ಸ್ವಲ್ಪ ಹೂ, ಹಣ್ಣು ಹಾಗೆ ಇನ್ನು ಚಿಕ್ಕ ಪುಟ್ಟ ಐಟಮ್ಸ್ ಮಾತ್ರ ಬಾಕಿ ಇದೆ. ಅದ್ ಮಾತ್ರ ಇವಾಗ ಹೋಗಿ ತಗೊಂಡ್ ಬಂದ್ರೆ ಇವತ್ತೇ ಎಲ್ಲಾನು ರೆಡಿ ಮಾಡ್ಕೊಂಡ್ರೆ ನಾಳೆ ಪೂಜೆ ಅಷ್ಟೊತ್ತಿಗೆ ಎಲ್ಲಾನು ರೆಡಿ ಆಗುತ್ತೆ. ಹಬ್ಬದ ಟೈಮಲ್ಲಿ ಹೂವು ಹಣ್ಣಿನ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ. ಪ್ರತಿದಿನ 1 ಪ್ಯಾಕೆಟ್ ರೋಸು 20 ರೂಪಾಯಿಗೆ ಮಾರ್ತಾಯಿದ್ರು. ಇವತ್ತು ನೋಡಿದರೆ 50 ರೂಪಾಯಿ. ಒಳ್ಳೆ ಕತೆ. ಇನ್ನು ಮನೆಗೆ ಬಂದು ಹಬ್ಬದ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯೂಶುವಲ್ ಆಗಿ ನಮ್ಮ ಮನೇಲೆಲ್ಲ ಈ ಥರ ಡೆಕೋರೇಟ್ ಎಲ್ಲ ಮಾಡಬೇಕು ಅಂದರೆ ನನ್ನ ತಂಗಿ ಯಾವಾಗಲೂ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ಲು. ನಾನು ಆಚೆ ಕಡೆ ಹೋಗ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೆ. ಹಾಗಾಗಿ ನನಗೆ ಡೆಕೋರೇಷನ್ನಲ್ಲಿ ಅಷ್ಟಾಗಿ ಐಡಿಯಾ ಇಲ್ಲ. ಅವಳಿಗೆ ರಂಗೋಲಿನಲ್ಲಿ ಸ್ವಲ್ಪ ಕೈ ಹೊರಳಲ್ಲ. ಈ ಸರ್ತಿ ಅವಳಿಗೆ ರಜೆ ಸಿಗಲಿಲ್ಲ, ಹಾಗಾಗಿ 2 ಕಡೆ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಯ್ತು. ಇನ್ನು ಈ ಸೀರೆ ವಿಷಯಕ್ಕೆ ಬರೋದಾದರೆ ಇದನ್ನು ನಮ್ಮ ತಾತಾಜಿ 50 ಇಯರ್ಸ್ ಆ್ಯನಿವರ್ಸರಿ ಟೈಮಲ್ಲಿ ನನ್ನ ತಂಗಿ ಯಾವುದಕ್ಕೂ ಇರಲಿ ಅಂತ ತುಂಬ ಇಷ್ಟ ಆಗಿ ತೊಗೊಂಡಿದ್ದ ಸೀರೆ. ಆದರೆ ಯಾವತ್ತೂ ಇದನ್ನು ನಾವು ಉಟ್ಟಿರಲಿಲ್ಲ. ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ನಾವು ಲಕ್ಷ್ಮಿನ ಅಲಂಕಾರ ಮಾಡೋದಕ್ಕೆ ಇದೇ ಸೀರೆನ ಬಳಸ್ತಾ ಇದ್ದೀವಿ.
ಆ್ಯಕ್ಚುಲಿ 5 ಥರದ ಹಣ್ಣುಗಳನ್ನ ಇಡಬೇಕು ಅಂತ ಹೇಳ್ತಾರೆ ಅಲ್ವಾ. ನಾವು ಇಲ್ಲಿ ಆ್ಯಪಲ್ಲು, ಕರ್ಬೂಜ ಹಣ್ಣು, ದಾಳಿಂಬೆ, ಡ್ರ್ಯಾಗನ್ ಫ್ರೂಟ್ ಹಾಗೆ ಬಾಳೆಹಣ್ಣ ಬಳಸ್ತಿದ್ದೀವಿ. ರಾತ್ರಿನೇ ನಾವೆಲ್ಲ ಇಷ್ಟು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗೆ ಎದ್ದು ಮುಖವಾಡ ಹಾಕಿ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಈಸಿ ಆಯಿತು. ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣವಮ್ಮ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷಪ್ರದಾಯಿನಿ ಮಂಜುಳಭಾಷಿಣಿ ವೇದಂತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಯಾತೆ ಲಕ್ಷ್ಮಿ ಜಯ ಪಾಲಯ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಕಥೆನೆಲ್ಲ ಹೇಳಿ ಈಗ ಪೂಜೆ ಮುಗಿಸಿದೆ. ಬಿಕಾಸ್ ನಮಗೆ 8:30 ಅಷ್ಟರಲ್ಲೇ ಪೂಜೆ ಆಗಬೇಕು ಅಂತ ಇತ್ತು. ಹಾಗಾಗಿ ಪೂಜೆನೆಲ್ಲ ಇವಾಗಲೇ ಬೇಗನೆ ಮುಗಿಸ್ಕೊಂಡ್ವಿ. ಆ್ಯಂಡ್ ಉಡಿ ತುಂಬಿಸ್ಕೊಳ್ಳೋದಕ್ಕೆ ಸಂಜೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರಿಗೂ ಹೇಳಿದ್ದೀವಿ. ಸೊ ನಾನು ನಿಮಗೆ ರೆಡಿ ಆಗಿಬಿಟ್ಟು ಸಂಜೆ ಸಿಗ್ತೀನಿ. ಯಾವ ಹೆಣ್ಮಕ್ಳಿಗೆ ತಾನೇ ಹಬ್ಬದ ಟೈಮಲ್ಲಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫೋಟೋ ತೆಗೆಸ್ಕೊಳ್ಳೋ ಆಸೆ ಇರೋದಿಲ್ಲ ಹೇಳಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಈ ಥರ ರೆಡಿಯಾಗಿದ್ದೆ. ಅಣ್ಣನ್ ತೋರ್ಸಲ್ಬೇಡ. ಈ ಸರ್ತಿ ಬಂದೋರಲ್ಲಿ ನನಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಗೊತ್ತಾ? ಬಂದವರು ನಿನ್ನ ವ್ಲಾಗ್ಸ್ನೇ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು. ಆ್ಯಂಡ್ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಟು ಹಿಯರ್. ತಾಯಿ ವರಮಹಾಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮೆಲ್ಲರ ಮನೆಯಲ್ಲಿ ನೆಲೆಸಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್.